ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ನೋಡಿದಾಗ ನಾ ಹಿಂದೆ ನಿಮ್ಗೆ ಕಾರ್ಯಕ್ರಮದ ಒಂದು ವಿಡಿಯೋ ಹಾಕಿದ್ದೆ, ಮೆಹಂದಿ ಕಾರ್ಯಕ್ರಮದ್ದು. ಅದೇ ಕಾರ್ಯಕ್ರಮದ ವಿಡಿಯೋನ ನಾನಿಲ್ಲೇನದ ಮುಂದುವರೆಸ್ಲಿಕ್ಕತ್ತೀನಿ. ಅಂದರೆ ಮರುದಿವ್ಸದ್ದೇನಾಯ್ತು ಅಂಥೇಳಿ 3 ದಿವಸ ಕಾರ್ಯಕ್ರಮ ಮಾಡಿದ್ರು. ಇದು 2ನೇ ದಿವಸದ ಕಾರ್ಯಕ್ರಮ ನಾನಿಲ್ಲೇ ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ಮೆಹಂದಿ ಕಾರ್ಯಕ್ರಮ ಮುಗಿದ ಮೇಲೆ ಮರುದಿವ್ಸ ಏನದ ಎಲ್ಲರದು ಅಂದರೆ ಅವ್ರಿಗಿಬ್ರಿಗೂ ಮದುಮಕ್ಕಳಂತನೇ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಇದು 60 ವರ್ಷ ಶಾಂತಿ ಅಂದರೆ ಮತ್ತೊಮ್ಮೆ ಲಗ್ನ ಮಾಡ್ದಂಗೆ ಇರ್ತದೆ. ಅವ್ರಿಗೇನದ ಈಗ ಮನೆಯೊಳಗಿದ್ದು ಎಲ್ಲರೂ ಮುತ್ತೈದರು ಸೇರಿ ಏನು ಮಾಡ್ಲಿರ್ತದೆ ಅಂದ್ರೆ ಎಣ್ಣೆ ಅರ್ಶಿನದ ಶಾಸ್ತ್ರ ಮಾಡ್ಲಿಕ್ಕತ್ತದ ನೋಡ್ರಿ. ಮತ್ತು ಎಲ್ಲರೂ ಬರೋದು ಲೇಟ್ ಆಗ್ತದೆ ಅಂಥೇಳಿ ಮನೆಯೊಳಗೆ ಎಲ್ಲರೂ ಇದ್ದೀವಲ್ಲ ಅವರೆಲ್ಲ ಏನದ ಈಗ ಎಣ್ಣೆ ಹಚ್ಚಿ ಅರ್ಶಿನ ಹಚ್ಲಿಕ್ಕತ್ತಾರೆ ಅವ್ರಿಬ್ರಿಗೂ. ಆ ಕಾರ್ಯಕ್ರಮ ಇಲ್ಲಿ ನಡೆದದ. ಮತ್ತು ಒಬ್ರಿಗೊಬ್ರಿಗೆ ಅರ್ಶಿನ ಹಚ್ಚೋದು ಇವೆಲ್ಲ ಏನದ ಕಾರ್ಯಕ್ರಮ ಮದುವೆ ಹಂಗನೇ ಇರ್ತದೆ ನೋಡ್ರಿ. ಅಂದರೆ ಇನ್ನು ಮದುವೆ ಒಳಗೆ ಮಾಡ್ತೀವಲ್ಲ ಅದೇ ಕಾರ್ಯಕ್ರಮ. ಇದು 60 ವರ್ಷ ಶಾಂತಿ ಅಂದ್ರೆ ಮದುವೆನೇ ಇದ್ದಂಗೆ. ಮತ್ತು ಹಂಗಾಗಿ ಎಲ್ಲದು ಅರ್ಶಿನದ ಎಣ್ಣೆ ಹಚ್ಚೋದು ಅರ್ಶಿನ ಹಚ್ಚೋದು ಈ ಕಾರ್ಯಕ್ರಮ ಏನದು ಇಲ್ಲೇ ನಡೆದದ. ಇಲ್ಲಿ ನೋಡ್ರಿ ಅವ್ರಿಗೆಲ್ಲ ಎಣ್ಣೆ ಅರಿಶಿನ ಎಲ್ಲ ಹಚ್ಚೋದಾದ್ಮೇಲೆ ಮತ್ತು ಕಲಸಿದ ಅರಿಶಿನ ಏನದ ಒಬ್ರಿಗೊಬ್ರು ಹಚ್ಕೊಳ್ಳೋದಾತಂದ್ರೆ ಈಗೇನದ ಎಲ್ಲ ಈ ಕಾರ್ಯಕ್ರಮ ನಡೀತದೆ. ಇದು ಚಂದದ ಕೆಲಸ ಅಂಥೇಳಿ ಒಬ್ರಿಗೊಬ್ರು ಅರಿಶಿನ ಹಚ್ಲಿಕ್ಕತ್ತಾರ. ಮತ್ತು ಅವ್ರ ಅಂದರೆ ನಮ್ಮ ಮಾಮ ಮಾಮಿನೂ ಏನದ ಒಬ್ರಿಗೊಬ್ರು ಅರಿಶಿನ ಹಚ್ಚಿದ್ರು ಅಂದ್ರೆ ನಮ್ಮ ಮಾಮಿನೂ ಹಚ್ಚಿದ್ಲು ಮಾಮನೂ ಹಚ್ಚಿದ. ಇದೆಲ್ಲ ಈ ಕಾರ್ಯಕ್ರಮ ನಡೀತು. ಇದಾದ್ಮೇಲೆ ಏನದ ಅವ್ರಿಗೆ ಆರತಿ ಮಾಡ್ತಾರೆ. ಆ ಆರತಿ ಹಾಡ್ಕೊಳ್ಳೋಣ ಈಗ. ಮಾಡೋಣ ಆರತಿಯನ್ನು ರನ್ನ ಚಿನ್ನದ ಕೃಷ್ಣನಿಗಿನ್ನು ಮುನ್ನ ಪಾಡುತ್ತ ಮಂಗಳವನ್ನು ಬಲಿ ಮಾಡೋಣ ಈಗ ನೋಡ್ರಿ ಆರತಿ ಹಾಡು ಕೇಳಿದ್ರಲ್ಲ, ಆರತಿ ಎಲ್ಲ ಆದಮೇಲೆ ಈಗೇನದ ಹೆಸರು ಹೇಳೋ ಕಾರ್ಯಕ್ರಮ ನಡೀತದೆ. ಅದನ್ನೀಗ ನೋಡೋಣ ಅಂತ. ದೇವಿಯನ್ನು ಮದುವೆಯಾಗಿದ್ದು ಮಿಥಿಲಾ ನಗರದಲ್ಲಿ. ಮೋಹನ್ ರಾಯರ ಹೆಸರು ಹೇಳುವೆನು ಅರಿಶಿನ ಎಣ್ಣೆ ಹಚ್ಚಿದ ಸಮಯದಲ್ಲಿ. ಹಾಡುವುದು ಹದ್ದು, ಆಕಾಶದಲ್ಲಿ ಹಾಡೋದು ಹದ್ದು, ನೀರಾರಿ ಹೆಸರು ಹೇಳುವನು ಎದ್ದು. ಮುತ್ತಿನ ಹಾರ ಗುರುರಾಜರವರ ಹೆಸರು ಹೇಳುವೇನು ಕಾರಣ ಬೇಕಾಗಿತ್ತದು. ಕಾರಣ ಮಹಾಲಕ್ಷ್ಮಿ ಮೂಗಿನಲ್ಲಿರುವುದು ನತ್ತು. ವಿಷ್ಣು ತೀರ್ಥರ ಹೆಸರು ಹೇಳುವೇನು ಈ ಕೊಲ್ಲಾಪುರದಲ್ಲಿ ಇರುವುದು ಬಂಗಾರದ ತೋರಣ. ಮನೀಶ್ ರಾಯರ ಹೆಸರು ಹೇಳುವೇನು ಆರತಿ ಮಾಡಿದ ಕಾರಣ. ಲಕ್ಷ್ಮಿ ಏನಾರು ಒಂದು ಇಂಗ್ಲಿಷ್ನಾಗ ಹೇಳು. ನಂಗೆ ಬರಂಗಿಲ್ಲ. ಏನದ ಹೆಸರು? ಲಕ್ಷ್ಮಿ ಲಕ್ಷ್ಮಿ ಅಂತ ವಿಷ್ಣು ಹೇಳ. ಈಸ್ಟ್ ಆರ್ ವೆಸ್ಟ್? ಮೈ ಲಕ್ಷ್ಮಿ ಇಸ್ ಬೆಸ್ಟ್. ಹಿಂಗೇನ್ ಮಾಡಲಿ ಇಲ್ರಿ ಒಂದೊಂದು ವಿ ಭಾ ಹೇಳ್ತೀನಿ ತಗೊಂಡು ಅಂದಂಗೆ ಆತಕ್ಕೆ ಅವನು ಹೊರಗಿನ ಸ್ವತಂತ್ರವಲ್ಲ. ಹಿಂಗಾಗಿ ಬೈದು ಬೈದು ಬೆಟ್ಟ ಬಸವರಾಜ್ ನೋಡ್ರಿ. ಎಲ್ಲ ಅರ್ಶಿನದ ಕಾರ್ಯಕ್ರಮ ಆರತಿ ಒಗಟು ಎಲ್ಲ ಆದಮೇಲೆ ಬೆಳಗಿನ ಉಪಹಾರಕ್ಕೆ ಏನು ಮಾಡಿದ್ರು, ಒಗ್ಗರಣೆ ಅವಲಕ್ಕಿ ಮಾಡಿದ್ರು. ಈಗ ಇಲ್ಲೇನದ ದೇವ್ರ ಪೂಜೆ ನಡೆದ ನೋಡ್ರಿ. ನಮ್ಮ ಮಾಮ ಏನದ ದೇವ್ರ ಪೂಜೆ ಮಾಡ್ಲಿಕ್ಕತ್ತಾನ. ಅವ್ರದ್ದು ಏನದ ದತ್ತಪ್ಪನ ಗುಡಿ ಅದ, ಹರಕುಣಿ ಅದ, ಹಿರೇ ಹರಕುಣಿ ಅಂಥೇಳಿ ಏನದ ಹುಬ್ಬಳ್ಳಿ ಹತ್ರ ಊರು ಬರ್ತದೆ. ಆ ಊರಿಂದ ಕುಲಕರ್ಣಿ ಇವರು ಅಲ್ಲೇನದ ದತ್ತಪ್ಪನ ಪಾದಕ ಅದ ಗುಡಿ ಅಂದರೆ ದೇವಸ್ಥಾನವ ಇವ್ರವ ಈಶ್ವರ ಗುಡಿ ಅದ ಮತ್ತು ದತ್ತಾತ್ರೇಯ ಗುಡಿ ಅದ. ಅಲ್ಲಿ ಇವ್ರಿಗೇನದ ಮನೆಯೊಳಗೆ ಗೋವಿಂದ ಭಟ್ರ ಪುಣ್ಯತಿಥಿನೂ ಮಾಡ್ತಾರೆ ಅಲ್ಲಿ ಹರಕುಣಿ ಒಳಗೆ. ಮತ್ತು ಇವರು ಮನೆಯೊಳಗೆ ಬ್ರಹ್ಮಾನಂದ ಮಹಾರಾಜರದ್ದು ಅಂದ್ರೆ ಕಪ್ಪನಿ ಅದ, ಪಾದುಕ ಅವ, ಅದ್ರದ್ದು ಏನದ ಪುಣ್ಯತಿಥಿ ಆಚರಿಸ್ತಾರೆ. ಆಮೇಲೆ ಅದು ಏನು ಅಧಿಕ ಮಾಸದೊಳಗೆ ಅಂದ್ರೆ ಅಧಿಕ ಮಾಸದೊಳಗೆ ಅದಕ್ಕೆ ಪಾದುಕಕ್ಕೆ ಏನದ ರುದ್ರಾಭಿಷೇಕ ಅವನ್ನೆಲ್ಲ ಇಟ್ಕೊಂಡಿರ್ತಾರೆ. ಎಲ್ಲ ಅವ್ರದ್ದು ಅಣ್ಣ ತಮ್ಮಂದ್ರೆಲ್ಲ ಸೇರಿ ಭಾಳ ಚಂದ ಕಾರ್ಯಕ್ರಮ ಮಾಡ್ತಾರೆ. ಇವರು ಹರಕುಣಿಗೆ ಹೋಗಿ ಅಲ್ಲೆಲ್ಲ ಅಭಿಷೇಕ ಅದನ್ನಂದ್ರೆ ಈ ಶ್ರಾವಣದೊಳಗೆ ಸೋಮವಾರ ದಿವಸ ಆಯ್ತು ಮತ್ತು ದತ್ತ ಜಯಂತಿ ಹೀಗೆಲ್ಲ ಹೋಗಿನದ ಅವ್ರಿಗೆ ದೇವ್ರಿಗೆ ಅಭಿಷೇಕ ಅದನ್ನೆಲ್ಲ ಮಾಡಿ ಬರ್ತಾರೆ. ಇಲ್ಲೇ ಪೂಜೆ ಅದು ಮುಗಿದ ಮೇಲೆ ತವ್ರ ಮನೆಯವರು ನಮ್ಮ ಮಾಮಿಗೆ ಬಳಿ ಇಡಿಸೋ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ಆದಮೇಲೆ ಮಧ್ಯಾಹ್ನ ಊಟಕ್ಕಿನದ ಭಾತು ಬುತ್ತಿ ಬಾಲುಷ ಹಪ್ಪಳ ಸಂಡಿಗೆ ಅದೆಲ್ಲ ಇತ್ತು. ಅದನ್ನೆಲ್ಲ ಊಟ ಮಾಡಿ ನಾವು ಸಾಯಂಕಾಲ ಏನದ ಕಲ್ಯಾಣ ಮಂಟಪಕ್ಕೆ ಬಂದ್ವಿ. ಕಲ್ಯಾಣ ಮಂಟಪದೊಳಗೆ ಬಂದ ಕೂಡ ಏನದ ಚಹಾ ಕಾಫಿ ಮೈಸೂರು ಬೋಂಡ ಚಟ್ನಿ ಇದೆಲ್ಲ ಇತ್ತು ನೋಡ್ರಿ. ಇದನ್ನು ತೊಗೊಂಡ್ಮೇಲೆ ಮುಂದಿನ ಕಾರ್ಯಕ್ರಮ ಏನದ ಚಾಲೂ ಆಗ್ತದೆ, ಅದನ್ನು ನೋಡೋಣ ಈಗ.
ಈಗೆಲ್ಲ ಏನದ ಹೋಮ ಶುರು ಮಾಡ್ತಾರೆ. ಹೀಗಾಗಿ ಹೋಮದ್ದಕ್ಕೂ ಏನದ ಪುಣೋಚನೆ ಇರ್ತದೆ. ಈ ಪುಣೋಚನೆ ಇಟ್ಕೊಳ್ಳೋಕ್ಕಿಂತ ಮೊದಲೇನದ ಅವ್ರಿಗೆ ಆಹ್ಯಾರ ಕೊಟ್ಟು ಈಗ ಭಟ್ರು ಏನದ ಪುಣೋಚನೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ನಾವು ಬರೋದ್ರಾಗ ಏನದ ಭಟ್ರೆಲ್ಲ ತಯಾರಿ ಮಾಡ್ಕೊಂಡಿದ್ರು, ತಮ್ಗೆ ಏನೇನು ಬೇಕಾದನ್ನೆಲ್ಲ ತಯಾರಿ ಮಾಡ್ಕೊಂಡಿದ್ರು. ಇಲ್ಲೀಗ ಪುಣೋಚನೆ ಚಾಲೂ ಆಗ್ತದೆ. ಇಲ್ಲಿ ನೋಡ್ರಿ ಪುಣೋಚನೆ ಅಂದರೆ ಈಗೇನು ಹೋಮದ ಪುಣೋಚನೆ ಆದಮೇಲೆ ಎಲ್ಲರೂ ಆಹ್ಯಾರ ಕೊಡೋದಾಗ್ತದೆ. ಆಹ್ಯಾರ ಕೊಟ್ಟ ಮೇಲೆ ಮತ್ತು ಅವ್ರಿಗೆ ಆರತಿ ಮಾಡೋದಿರ್ತದೆ. ಆ ಆರತಿ ಕಾರ್ಯಕ್ರಮನ ಈಗ ಮುಂದೆ ನೋಡೋಣ ಅಂತ. जय जय सत्यदोळ समर्थना भक्तर रक्षीपन श्रेष्ठ सीता बलिदन श्री रघुराम जय जय जयवंत रघुवेना रूपिया. जनसागुं संगृह्णादेति द्वादशारत्नीरचना भवति संवत्सरमेवावरुन्धे मौण्डी भवति ओर्वैपुञ्जाः ओर्वमेवावरुन्धे यत्र नक्षत्रं भवति यदश्वमेधः समृद्ध्यै हिरण्यपात्रं मदो पूर्णं ददाति. उत्तरमहामङ्गलनीराञ्जनदीपं समर्पयामि. ॐ स्वस्ति. ॐ गणानान्त्वा गणपतिगुं तोड्रि. ॐ गणानान्त्वा गणपतिगुं भवामहे कविं कवेन उपमस्त्वभयं वये श्रवणाय गुरुमखे समेकात्रयाय विद्महे अत्रिपुत्राय धीमहि तन्नो दत्तः प्रचोदयात्. सांगाय सपरिवाराय सायुधाय सर्वालंकाराय पूजिताय अवाहित देवताभ्यो नमः. वेदोक्त मंत्रपुष्पाञ्जलिं समर्पयामि. नमस्करोमि. यानि कानि च पापानि जन्मान्तरकृतानि च तानि तानि विनश्यन्ते प्रदक्षिणं पदे पदे. पापोऽहं पापकर्माहं पापनाथाय जयनिवासाय ते नमः. विश्वासः कुटुम्बस्य परिवारस्य आयुर्कर्ता क्षेमकर्ता शान्तिकर्तारः वृत्तिकर्तारः आवाहित दिव्यदेवताभ्यो नमः. मनस्सङ्कल्प प्रार्थनां समर्पयामि. आराध्य देवता सुप्रीता सुप्रसन्ना वरदा भवन्तो. पूजा सांगता फल समृद्धिरस्तु. आराध्य देवता सुप्रीता सुप्रसन्ना वरदा भवन्तो. ಷಷ್ಠಬ್ದಿಯ ನಿಮಿತ್ತಕವಾಗಿ ಹಿಂದಿನ ದಿವಸ ಯಾರು ಮಾತಾಡ ಸ್ಥಾಪನಾದಿಗಳನ್ನು ಮಾಡ್ತೇವೆ. ಅಂದರೆ ಆಗಲೇ ಹೇಳಿದ ಹಾಗೆ 122 ದೇವತೆಗಳನ್ನು ಯಜಮಾನ ಮತ್ತು ಯಜಮಾನನ ಪತ್ನಿಯ ಸಂಗಡ ಕುಳ್ಳರಿಸಿಕೊಂಡು ಆ ಎಲ್ಲ ರಾಶಿ ನಕ್ಷತ್ರದ ಪ್ರಕಾರವಾಗಿರುವಂತಹ ದೇವತೆಗಳು ಇರ್ತಾರೆ. ಆ ಎಲ್ಲ ಷಷ್ಠಿ ಪೂರ್ತಿಯ ಪ್ರಯೋಗದಲ್ಲಿ ಯಾವ ರೀತಿಯಾಗಿ ಹೇಳಲ್ಪಡ್ತದೆಯೋ ಅದೇ ಪ್ರಕಾರಕವಾಗಿ ಮಾಡಿ ಆ ಎಲ್ಲ ದೇವತೆಗಳು ಅವರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಪ್ರತಿಯೊಬ್ಬರ ಮೇಲೆ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಕೊಟ್ಟು ಆ ಭಗವಂತ
ಭಗವಂತ ಅನುಗ್ರಹಿಸಲಿ ಅಂತಂದು ಹೇಳಿಬಿಟ್ಟು ಎಲ್ಲರೂ ಒಮ್ಮನಸ್ಸಿನಿಂದ ಪ್ರಾರ್ಥನಾದಿಗಳನ್ನು ಮಾಡಿಕೊಳ್ಬೇಕು. ಕಲ್ಯಾಣಾದ್ಭುತ ಗಾತ್ರಾಯ ಗಾವಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ದತ್ತಾತ್ರೇಯ ಮಹಾದೇವೋ ದತ್ತಾತ್ರೇಯಾದಿ ಮಹಾಗುರು ದತ್ತಾತ್ರೇಯಾದಿ ವೈಕುಂಠ ನಾರಾಯಣಮಹಂ ವದೇ. ಆರಾಧ್ಯ ದೇವತಾ ಸುಪ್ರೀತಾ ಸುಪ್ರಸನ್ನ. ಇಲ್ಲಿ ನೋಡ್ರಿ ದೇವ್ರ ಕಾರ್ಯ ಪುಣಚುನಿ ಎಲ್ಲ ಮುಗಿದ್ಮೇಲೆ ಊಟದ ತಯಾರಿ ಆಗಿತ್ತು. ಊಟಕ್ಕಂತೂ ಭಾಳ ರುಚಿ ಮಾಡಿಸಿದ್ರು. ಮತ್ತು ಅಂದ್ರೆ ರುಖೋತದ ಕಾರ್ಯಕ್ರಮ ಆದಂಗೆ ಮಂಡಿಗೆ ಊಟನ ಇತ್ತು ನೋಡ್ರಿ. ಚಟ್ನಿ, ಉಪ್ಪಿನಕಾಯಿ, ಪಾಯಸ, ಶಾವಿಗೆ ಪಾಯಸ ಮಾಡಿಸಿದ್ರು, ಮಂಡಿಗೆ ಊಟ ಇತ್ತು. ಆಮೇಲೆ ಬಿಸಿಬೇಳೆ ಭಾತು, ಖಾರ ಬುಂದಿ ಮಾಡಿಸಿದ್ರು, ಬುತ್ತಿ, ಕಟ್ಲೆಟು, ಸಾಸು ಇದನ್ನೆಲ್ಲ ಏನದ ಮಾಡಿಸಿದ್ರು ಊಟಕ್ಕೆ. ಅಡುಗೆನೂ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಇಲ್ಲೇನದ ಭಟ್ರು, ನಮ್ಮ ಮಾಮ ಮಾಮಿ ಮತ್ತು ಯಾರು ಹಿರೇ ಮನುಷ್ಯರಿದ್ದಾರೆ ಅವ್ರಿಗೆಲ್ಲ ಏನದ ಕೆಳಗೆ ಕೂಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು, ಬಾಳಿ ಎಲೆ ಹಾಕಿ. ಉಳಿದವ್ರಿಗೆಲ್ಲ ಏನದ ಟೇಬಲ್ ಮೇಲೆ ವ್ಯವಸ್ಥೆ ಮಾಡಿದ್ರು. ಅಡುಗೆಂತೂ ಭಾಳ ರುಚಿಯಾಗಿತ್ತು ನೋಡ್ರಿ. ಮತ್ತು ರುಕ್ಕೋತದ ಊಟ ಅಂದರೆ ಮಂಡಿಗೆ ಊಟ ಇರೋದನ್ನು ಚಟ್ನಿ, ಕೋಸಂಬರಿ, ಶಾವಿಗೆ ಪಾಯಸ, ಮಂಡಿಗೆ, ಹಪ್ಪಳ, ಸಂಡಿಗೆ, ಆಮೇಲೆ ಬಿಸಿಬೇಳೆ ಭಾತು, ಖಾರ ಬುಂದಿ, ಮೊಸರು ಬುತ್ತಿ, ಕಟ್ಲೆಟು ಇದನ್ನೆಲ್ಲ ಅಡುಗೆ ಮಾಡಿಸಿದ್ರು. ಭಾಳ ರುಚಿಯಾಗಿತ್ತು ನೋಡ್ರಿ ಅಡುಗೆ. ಈ ಕಾರ್ಯಕ್ರಮ ಏನಿದೆ ಇಲ್ಲಿಗೆ ಮುಗಿಲಿಕ್ಕತ್ತದಂದ್ರೆ 2ನೇ ದಿವಸದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ ಅಂತ. ಮತ್ತು ಮುಂದಿನ ವಿಡಿಯೋದೊಳಗೆ ಮುಂದಿನ ಕಾರ್ಯಕ್ರಮ ನೋಡೋಣ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಶ್ರೀರಾಮ ಸಮರ್ಥ.